ಭಾಗವತದ ಮೊದಲ ಸ್ಕಂದದ 3ನೇ ಅಧ್ಯಾಯದ 32ನೆಯ ಈ ಶ್ಲೋಕ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟ ಅಶ್ರುತ ವಸ್ತುತ್ವ ಸಜೀವೋಯ ಪುನರ್ಭವ ಅನ್ನೋದು. ಅದರಲ್ಲಿ ಈ ಜೀವನ ಸ್ವರೂಪವನ್ನು ವರ್ಣಿಸ್ತಾರೆ. ಈ ಹಿಂದೆ ಭಗವಂತನ ಸ್ವರೂಪವನ್ನು, ಅವನ ಅವತಾರ ಕಾರ್ಯಗಳನ್ನು ಮತ್ತು ಜಡವನ್ನು ಕೂಡ ವರ್ಣನೆ ಮಾಡಿ ಆಗಿದೆ. ಇನ್ನು ಮುಂದೆ ಆ ಜೀವನ ಸ್ವರೂಪವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಜೀವನಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಅನಾದಿ ಕಾಲದಿಂದಲೂ ಗುಣಗಳಿವೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಗುಣಗಳು ಇದ್ದೇ ಇವೆ. ಸಾತ್ವಿಕರಲ್ಲೂ ಇವೆ, ರಾಜಸರಲ್ಲೂ ಇವೆ, ತಾಮಸರಲ್ಲೂ ಕೂಡ ಈ 3 ಗುಣಗಳು ಇದ್ದೇ ಇರ್ತವೆ. ಸಾತ್ವಿಕರಲ್ಲಿಯೂ ರಜೋಗುಣ ಗುಣಗಳು ಇರ್ತವೆ ಸ್ವರೂಪದಲ್ಲಿ ಅಂತ ಹೇಳುವುದು ಈಗಿನ ಈ ಶ್ಲೋಕದ ತಾತ್ಪರ್ಯ. ಮೊದಲು ಒಂದು ಬಾರಿ ಆಚಾರ್ಯರ ಸಿದ್ಧಾಂತಕ್ಕನುಗುಣವಾಗಿ ಏನು ಅರ್ಥ ಆಗಬಹುದು ಅಂತ ಅನ್ನೋದನ್ನು ಹೇಳಿ, ಆ ಬಳಿಕ ಉಳಿದ ವ್ಯಾಖ್ಯಾನಕಾರರು ಏನದಕ್ಕೆ ಅರ್ಥ ಮಾಡಿದ್ದಾರೆ ಅನ್ನುವುದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳನ್ನು ಅನಾದಿ ಕಾಲದಿಂದಲೂ ಈ ಜೀವ ಎಂದೂ ಕಳ್ಕೊಳ್ಳೋದಿಲ್ಲ. ಪ್ರಾಯ ಅನಂತ ಕಾಲಕ್ಕೂ ಕೂಡ ಅವನು ಅದನ್ನು ಕಳ್ಕೊಳ್ಳೋದಿಲ್ಲ. ಆದರೆ ಈಗ ಸಂಸಾರದಲ್ಲಿ ಅವನ ಸ್ವರೂಪವೂ ಕೂಡ ವ್ಯಕ್ತ ಆಗಿಲ್ಲ. ಅವನ ಸ್ವರೂಪದ ಜ್ಞಾನ, ಸುಖ ಇತ್ಯಾದಿಗಳೇನಿವೆ ಸಾತ್ವಿಕನಿಗೆ ಅವು ವ್ಯಕ್ತ ಆಗಿಲ್ಲ. ರಾಜಸ ತಾಮಸರಿಗೂ ಕೂಡ ಅವರ ಮೂಲ ಸ್ವರೂಪ ಅಂತನ್ನುವುದು ವ್ಯಕ್ತ ಆಗಿಲ್ಲ. ಅದರಲ್ಲಿ ರಾಜಸ ತಾಮಸರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಮತ್ತೆ ಮತ್ತೆ ಹುಟ್ಟುವಂತಹ ಪ್ರಸಂಗ ಇರುವುದೇ ಇಲ್ಲ, ನಮಗದು ಗೊತ್ತಿದೆ. ಮುಕ್ತಿ ಅಂತ ಅನ್ನೋದು ಅವರಿಗಿರೋದಿಲ್ಲ. ತಾಮಸರಿಗೆ ಭಗವಂತನನ್ನು ದ್ವೇಷಿಸಿ, ಭಾಗವಂತನನ್ನು ಕೂಡ ದ್ವೇಷಿಸಿ ಮುಂದೆ ತಮಸ್ಸು ಅನ್ನುವ ಮುಕ್ತಿ ಆಗ್ತದೆ. ಸುಖದ ಅನುಭವ ಅನ್ನುವಂಥ ಮುಕ್ತಿ ಅವರಿಗಾಗೋದಿಲ್ಲ. ಇನ್ನು ಈ ರಾಜಸರಿಗೆ ಮಿಶ್ರವಾದ ಸ್ವಭಾವ ಇರುವುದರಿಂದ ಕೆಲವು ಬಾರಿ ಸತ್ಕರ್ಮಗಳನ್ನು, ಕೆಲವು ಬಾರಿ ದುಷ್ಕರ್ಮಗಳನ್ನು ಮಾಡ್ತಾ ಅವರು ಈ ಸಂಸಾರ, ಸ್ವರ್ಗ, ನರಕ, ಹುಟ್ಟು, ಸಾವು ಇದರ ನಡುವೆ ಸಂಚಾರ ಮಾಡಿಕೊಂಡು ಇರ್ತಾರೆ. ಈ ಶ್ಲೋಕದಲ್ಲಿ ಪ್ರಾಯ ಹೇಳ್ತಾ ಇರುವುದು ಆ ಸಾತ್ವಿಕನ ಬಗ್ಗೆ. ರಾಜಸರ ಬಗ್ಗೆ, ತಾಮಸರ ಬಗ್ಗೆ ಕೂಡ ಅಲ್ಲಿ ಸೂಚನೆ ಮಾಡಿದ್ದಾರೆ. ಸಾತ್ವಿಕ ಭಗವಂತನನ್ನು ಶ್ರವಣ ಮನನ ಧ್ಯಾನಗಳ ಮೂಲಕ ಸಾಕ್ಷಾತ್ಕರಿಸ್ಕೊಂಡು ಆಮೇಲೆ ಆ ಮುಕ್ತನಾಗಬೇಕಾಗಿದೆ. ಅವನಿನ್ನೂ ಮುಕ್ತನಾಗಿಲ್ಲ. ಯಾಕೆ ಅಂದರೆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡಿಲ್ಲ ಅನ್ನೋ ಅಭಿಪ್ರಾಯ ಇಲ್ಲಿ ಕೇಳಿ ಬರ್ತದೆ. ಸ್ಥೂಲವಾಗಿ ನಮ್ಮ ಸಿದ್ಧಾಂತಕ್ಕನುಗುಣವಾಗಿ ಏನು ವ್ಯಾಖ್ಯಾನ ಇದೆ ಅಂತ ಅನ್ನೋದನ್ನು ನಾವೀಗ ನೋಡಿದ್ದೀವಿ. ಇದಕ್ಕೆ ಅದ್ವೈತದಲ್ಲಿ, ವಿಶಿಷ್ಟಾದ್ವೈತದಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನವೇ ಕಂಡು ಬರ್ತದೆ. ಅದನ್ನು ಹೆಚ್ಚೇನು ವಿಸ್ತೃತವಾಗಿ ಹೇಳೋದಿಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಅದನ್ನು ನೋಡುವಂಥ ಪ್ರಯತ್ನವನ್ನು ಕೂಡ ಈಗ ಮಾಡೋಣ. ಈ ಶ್ರೀಧರಿಯ ವ್ಯಾಖ್ಯಾನ, ಅದ್ವೈತ ಸಂಪ್ರದಾಯದ ಶ್ರೀಧರಿಯ ವ್ಯಾಖ್ಯಾನಕ್ಕನುಗುಣವಾಗಿ ಇಲ್ಲಿ ಸೂಕ್ಷ್ಮವಾದಂಥ ಲಿಂಗ ಶರೀರದ ವಿವರಣೆ ಇದೆ ಅಂತ ಅಭಿಪ್ರಾಯ ಕಂಡು ಬರ್ತದೆ. ಸಹ ಜೀವ ಜೀವೋಪಾಧಿ ಲಿಂಗ ಶರೀರಂ ಜೀವೋ ಜೀವೇನ ನಿರ್ಮುಕ್ತ ಜೀವೋ ಜೀವಂ ವಿಹಾಯ ಚ ಇತ್ಯಾದು ಜೀವೋಪಾಧೌ ಲಿಂಗದೇಹೇ ಜೀವಶಬ್ದ ಪ್ರಯೋಗ ಉಪಚಾರಾತ್ ಜೀವೋಪಾಧಿತಯ ಕಲ್ಪಿತೆ ಇತ್ಯರ್ಥ. ಇಲ್ಲಿ ಹೇಳ್ತಾ ಇರುವುದು ಜೀವನ ಲಿಂಗ ಶರೀರದ ಬಗ್ಗೆ ಅಂತ ಆ ಶ್ರೀಧರಿಯ ವ್ಯಾಖ್ಯಾನದ ಅಭಿಪ್ರಾಯ. ಜೀವೋ ಜೀವಂ ವಿಹಾಯ ಇತ್ಯಾದಿ ಕಡೆಗಳಲ್ಲಿ ಜೀವೋ ಜೀವೇನ ನಿರ್ಮುಕ್ತ, ಜೀವನು ಜೀವನನ್ನು ಕಳೆದುಕೊಂಡು, ಹೀಗೆಲ್ಲ ಪ್ರಯೋಗಗಳಿವೆ. ಈ ಎಲ್ಲ ಪ್ರಯೋಗಗಳನ್ನು ನೋಡಿದರೆ ಈ ಜೀವ ಅನ್ನುವ ಶಬ್ದಕ್ಕೆ ಲಿಂಗದೇಹ ಅಂತ ಕೂಡ ಅರ್ಥ ಇರೋದು ಕಂಡು ಬರ್ತದೆ. ಆದ್ದರಿಂದ ಲಿಂಗದೇಹದ ಬಗ್ಗೆ ಇಲ್ಲಿ ವರ್ಣಿಸಿದ್ದಾರೆ ಅಂತ ಅಭಿಪ್ರಾಯ ಶ್ರೀಧರಿ ವ್ಯಾಖ್ಯಾನದಲ್ಲಿ.
ಅದು ಬಹಳ ಸೂಕ್ಷ್ಮವಾದ್ದರಿಂದ ಅದಕ್ಕೆ ಆಕಾರ ಇಲ್ಲ. ಆದ್ದರಿಂದ ಅದು ಅದೃಷ್ಟ. ಇನ್ನು ದೇವತೆಗಳು, ಇಂದ್ರಾದಿ ದೇವತೆಗಳು, ಇಂದ್ರ, ವರುಣ, ಅಗ್ನಿ ಮೊದಲಾದ ದೇವತೆಗಳಿದ್ದಾರೆ. ಅವರಂತೆ ಅದು ಶ್ರುತವಾಗಿದೆಯಾ, ಕೇಳಲ್ಪಟ್ಟಿದೆಯಾ ಅಂದರೆ ಕೇಳಲ್ಪಟ್ಟಿಲ್ಲ ಕೂಡ. ಶಾಸ್ತ್ರದಲ್ಲಿ ಅದರ ಬಗ್ಗೆ ಸ್ಪಷ್ಟವಾದ ವಿವರವೂ ಕೂಡ ಕೇಳಿ ಬರೋದಿಲ್ಲ. ಮತ್ತೆ ನಾವು ಅದನ್ನು ಅನುಮಾನದಿಂದ ತಿಳ್ಕೊಳ್ಬೇಕಷ್ಟೆ. ಹೀಗೆ ಆ ಶ್ರೀಧರಿಯ ವ್ಯಾಖ್ಯಾನ. ದೃಶ್ಯತೆ ಶ್ರೂಯತೇವ ನ ಇಂದ್ರಾದಿವತ್ ಇದಂತೂ ನ ತಥಾ. ಅನುಮಾನದ ಪ್ರಮಾಣದಿಂದ ಆ ಲಿಂಗ ಶರೀರದ ಬಗ್ಗೆ ತಿಳ್ಕೊಳ್ಬೇಕು. ಇದು ಶ್ರೀಧರಿಯ ವ್ಯಾಖ್ಯಾನ. ವೀರರಾಘವರ ವ್ಯಾಖ್ಯಾನದಲ್ಲಿ ಇದು ಜೀವಸ್ವರೂಪದ ವಿವರಣೆ ಅಂತಲೇ ಹೀಗೆ ವ್ಯಾಖ್ಯಾನ ಇದೆ. ವಲ್ಲಭರ ವ್ಯಾಖ್ಯಾನ ಮತ್ತೊಂದಿದೆ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಭಿನ್ನವಾದಂಥ ವಿವರಣೆಗಳು ಕಂಡು ಬರ್ತವೆ. ಆಚಾರ್ಯರು ಇದರ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ಜೀವನ ಲಿಂಗ ಶರೀರದ ಬಗ್ಗೆ, ಸೂಕ್ಷ್ಮವಾದಂಥ ಲಿಂಗ ಶರೀರದ ಬಗ್ಗೆ ಈ ಶ್ಲೋಕ ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ಅದು ಶಾಸ್ತ್ರದಲ್ಲಿ ಶ್ರುತವಲ್ಲ ಅಂತ ಈ ಅದ್ವೈತದ ಶ್ರೀಧರಿಯ ವ್ಯಾಖ್ಯಾನದ ಅಭಿಪ್ರಾಯ ಕಂಡು ಬಂತು. ಆದರೆ ಹಾಗಾದ್ರೆ ಸರಿಯಲ್ಲ. ಲಿಂಗ ಶರೀರ ನಮಗೆ ಕಂಡು ಬಂದಿಲ್ಲದೆ ಇರಬಹುದು, ಪ್ರತ್ಯಕ್ಷದಿಂದ ಕಂಡು ಬಂದಿಲ್ಲದೆ ಇರಬಹುದು ನಮ್ಮ ಬಾಹ್ಯ ಕಣ್ಣುಗಳಿಗೆ. ಆದರೆ ಅದು ಶಾಸ್ತ್ರದಲ್ಲಿ ಶ್ರುತವೇ ಆಗಿದೆ. ಶಾಸ್ತ್ರದಲ್ಲಿ ಅದು ಶ್ರುತವಾಗಿಲ್ಲ ಅಂತ ನೀವು ಅಭಿಪ್ರಾಯ ಪಡುವುದು ಸರಿಯಾಗೋದಿಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಇತ್ಯಾದಿ ಶ್ಲೋಕಗಳು, ಇತ್ಯಾದಿ ಪ್ರಮಾಣಗಳು ಲಿಂಗದೇಹದ ಬಗ್ಗೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿಯೇ ಇವೆ. ಆದ್ದರಿಂದ ಇಲ್ಲಿ ಲಿಂಗ ಶರೀರದ ಬಗ್ಗೆ ಹೇಳುತ್ತಿದ್ದಾರೆ ಅನ್ನುವ ತಾತ್ಪರ್ಯವೂ ಕೂಡ ಸರಿಯಲ್ಲ. ಏನು ಆಚಾರ್ಯರು ಅದಕ್ಕೆ ಅಭಿಪ್ರಾಯ ಹೇಳ್ತಾರೆ ಅದನ್ನು ನಾವೀಗ ನೋಡಬೇಕು. ಅತಃ ಪರಂ ಜಡೇಶ್ವರಯೋ ಪರಂ. ಹಿಂದೆ ಈಶ್ವರನ ಬಗ್ಗೆ ಹೇಳಿ ಆಯಿತು. ಈಶ್ವರನ ಅನೇಕ ಕಾರ್ಯಗಳು, ಆತನ ಅವತಾರಗಳು, ಆತನ ಗುಣಗಳ ಬಗ್ಗೆ ಎಲ್ಲ ಹೇಳಿ ಆಯಿತು ಹಿಂದೆ. ಇನ್ನು ಮುಂದೆ ಈಗ ಹೇಳಲಿಕ್ಕೆ ಹೊರಟಿರುವುದು ಈ ಜೀವನ ಬಗ್ಗೆ. ಈಶ್ವರನಾದ್ಮೇಲೆ ಜಡದ ಬಗ್ಗೆಯೂ ಕೂಡ ಬಂದಾಗಿದೆ. ಹಿಂದಿನ ಶ್ಲೋಕದಲ್ಲಿ ಆ ಜಡದ ವಿವರಣೆಯೂ ಕೂಡ ಬಂದಾಗಿದೆ. ಜಗತ್ತಿನಲ್ಲಿ ಇರುವುದು ಮೂರೇ ಸಂಗತಿ: ಒಂದು ಈಶ್ವರ, ಒಂದು ಜಡ, ಮತ್ತು ಇವರಿಬ್ಬರ ನಡುವೆ ಪರಮಾತ್ಮ. ಇವರಿಬ್ಬರ ನಡುವೆ ಜಡ. ನಾನು ಹೇಳುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿದರೆ ಅದನ್ನು ನೀವು ಗಮನಿಸಬೇಕು. ಒಂದು ಕಡೆ ಈಶ್ವರ ಇದ್ದಾನೆ, ಮತ್ತೊಂದು ಕಡೆ ಜೀವ ಇದ್ದಾನೆ. ಇವರಿಬ್ಬರ ನಡುವೆ ಜಡ ಇದೆ. ಆ ಈಶ್ವರ ಜಡವನ್ನು ಸೃಷ್ಟಿಸಿ ಜೀವನ ಭೋಗಕ್ಕಾಗಿ ಅದನ್ನು ಕೊಟ್ಟಿರ್ತಾನೆ. ಈಶ್ವರನ ಬಗ್ಗೆ ವರ್ಣನೆ ಬಂದಾಗಿದೆ, ಜಡದ ಬಗ್ಗೆ ವರ್ಣನೆ ಬಂದಾಗಿದೆ. ಇಲ್ಲೀಗ ಜೀವನ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಅವ್ಯೂಢ ಗುಣಬ್ರಹ್ಮಿತಂ ಅನಾದಿಕಾಲೇ ಕದಾಚಿದಪಿ ಅನಪಗತ ಸತ್ವಾದಿ ಗುಣಬ್ರಹ್ಮಿತಂ ಅಂತ ಅದರ ತಾತ್ಪರ್ಯ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಮೂರು ಗುಣಗಳಿವೆಯಲ್ಲ, ಇವು ಅನಾದಿ ಕಾಲದಲ್ಲಿಯೂ ಕೂಡ ಎಂದೂ ಕೂಡ ಈ ಜೀವನನ್ನು ಬಿಟ್ಟು ಹೋಗೋದಿಲ್ಲ. ಸತ್ವಾದಿ ಗುಣಬ್ರಹ್ಮಿತಂ, ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಮೂರು ಗುಣಗಳಿಂದ ಕೂಡಿದ ಜೀವ ಸ್ವರೂಪ ಇದು. ಅದೃಷ್ಟ ಅಶ್ರುತ ವಸ್ತುತ್ವಾತ್ ಪುನರ್ಭವ. ಮತ್ತೆ ಮತ್ತೆ ಈ ಜೀವ ಸಂಸಾರದಲ್ಲಿ ಹುಟ್ಟುತ್ತಾನಲ್ಲ, ಅವನು ಮರಣಿಸ್ತಾನಲ್ಲ, ಅದು ಯಾಕೆ ಅಂದರೆ ಯಾವ ವಸ್ತು ಅಂದರೆ ಭಗವಂತ. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ಅಂತ ಹಿಂದೆ ಭಾಗವತದಲ್ಲೇ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಎಲ್ಲ ವಸ್ತುಗಳ ಒಳಗಿದ್ದು, ಜಡಗಳ ಒಳಗೆ, ಚೇತನಗಳ ಒಳಗೆ ಇದ್ದು ವಾಸ ಮಾಡಿಕೊಂಡು ಯಾರು ಆ ಭಗವಂತ ಅದನ್ನು ಪ್ರೇರಿಸ್ತಾ ಇದ್ದಾನೋ ಅವನನ್ನು ವಸ್ತು ಅಂತಾರೆ. ವಸ್ ಅಂದರೆ ವಾಸ ಮಾಡಿಕೊಂಡಿರೋದು, ತು ಅಂದರೆ ಪ್ರೇರಿಸುವುದು ಅಂತ ಅರ್ಥ. ಇಂಥ ಭಗವಂತನನ್ನು ಇವನು ಕಾಣಲಿಲ್ಲ, ಕೇಳಲಿಲ್ಲ ಕೂಡ. ಕಾಣಲಿಲ್ಲ ಯಾಕೆಂದರೆ ಕಾಣಬೇಕಾದ್ರೆ ಮೊದಲು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು, ಆಮೇಲೆ ಕೇಳುವುದು ಸಾಧ್ಯ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇವನು ಅದು ಯಾವುದನ್ನೂ ಮಾಡಲಿಲ್ಲ. ಆದ್ದರಿಂದ ಆ ಭಗವಂತನನ್ನು ನೋಡಲಿಲ್ಲ. ಆದ್ದರಿಂದ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ. ಆದ್ದರಿಂದ ಲಿಂಗದೇಹ ಭಗ್ನ ಆಗಿಲ್ಲ. ಆದ್ದರಿಂದ ಆ ಸ್ಥೂಲ ದೇಹ ಅವನಿಗೆ ಮತ್ತೆ ಮತ್ತೆ ಬರ್ತಾನೇ ಇರ್ತದೆ. ಈ ಸ್ಥೂಲ ದೇಹ ನಮಗೆ ಶಾಶ್ವತವಾಗಿ ತೊಲಗಬೇಕು ಅಂತಿದ್ರೆ, ಸ್ಥೂಲ ದೇಹ, ಅದರೊಳಗಿನ ಅನಿರುದ್ಧ ದೇಹ,
ಅದಾದಮೇಲೆ ಕೊನೆಯದಾಗಿ ಲಿಂಗದೇಹ ನಮಗೆ ಶಾಶ್ವತವಾಗಿ ತೊಲಗಬೇಕು ಅಂತಿದ್ರೆ ಹಿಂದೊಂದು ಶ್ಲೋಕ ಬಂದಿದೆ, ಅದು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ದೃಷ್ಟಯೇವ ಆತ್ಮನೀಶ್ವರೆ. ಭಾಗವತದಲ್ಲಿ ಒಂಥರ ಇದೆ, ಶ್ವೇತಾಶ್ವತರ ಉಪನಿಷತ್ನಲ್ಲಿ ಒಂಥರ ಇದೆ. ದೃಷ್ಟಯೇವ ಆತ್ಮನಿ ಈಶ್ವರೆ. ನಮ್ಮೊಳಗೆ ನಾವು ಭಗವಂತನನ್ನು ಕಂಡಾಗ, ಬಿಂಬರೂಪನಾದ ಭಗವಂತನನ್ನು ನಾವು ಕಂಡಾಗ ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಲಿಂಗದೇಹ ಭಗ್ನ ಆಗಿ ಹೋಗ್ತದೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಕೂಡ ಪರಿಹಾರ ಕಾಣ್ತವೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ನಮ್ಮೆಲ್ಲ ಕರ್ಮಗಳು ಕೂಡ ಕ್ಷೀಣ ಆಗಿ ಹೋಗ್ತವೆ. ಹೀಗೆ ಭಗವಂತನನ್ನು ಕುರಿತಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಮಾನಸ ಅಪರೋಕ್ಷ ಸಂಪಾದನೆ ಮಾಡಬೇಕು, ಮುಂದೆ ಸ್ವರೂಪ ಅಪರೋಕ್ಷ ಸಂಪಾದನೆ ಮಾಡಬೇಕು. ಇಷ್ಟೆಲ್ಲ ಆದರೆ ಎಲ್ಲ ಸಂಶಯಗಳು ಪರಿಹಾರ ಕಾಣುತ್ತವೆ, ಕರ್ಮಗಳು ಕ್ಷೀಣ ಆಗ್ತವೆ, ಮತ್ತು ಮುಂದೆ ಲಿಂಗದೇಹವು ಕೂಡ ಭಗ್ನ ಆಗಿ ಹೋಗ್ತದೆ. ಇವನು ಇದನ್ನು ಯಾವುದನ್ನೂ ಮಾಡಲೇ ಇಲ್ಲ. ಆದ್ದರಿಂದ ಸಂಸಾರದಲ್ಲಿ ಅವನು ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯ್ತಾ ತೊಳಲಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಸಜೀವ ಯಹ ಪುನರ್ಭವ, ಆದ್ದರಿಂದಾಗಿಯೇ ಇವನನ್ನು ಜೀವ ಅಂತಾರೆ, ಮತ್ತು ಪುನರ್ಭವ ಅಂತ ಕೂಡ ಕರೀತಾರೆ. ಜೀವ ಅನ್ನೋ ಶಬ್ದಕ್ಕೆ ಜೀವ ಪ್ರಾಣಧಾರಣೆ ಅಂತ ಒಂದು ಅರ್ಥ ಇದೆ. ಯಾರು ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟಿ, ಭೌತವಾದ ದೇಹದಲ್ಲಿ ಹುಟ್ಟಿ ಜೀವ ಅಂದರೆ ತನ್ನ ಜೀವನವನ್ನು ನಡೆಸಬೇಕಾಗಿದೆಯೋ, ಉಸಿರಾಟಗಳನ್ನು, ಶ್ವಾಸೋಚ್ಛ್ವಾಸ ರೂಪವಾದಂಥ ಉಸಿರಾಟವನ್ನು ಭೌತ ದೇಹದಲ್ಲಿ ನಡೆಸಬೇಕಾಗಿದೆಯೋ ಅವನೇ ಜೀವ. ಭಗವಂತನೂ ಜೀವ ಅಂತಾರೆ, ಇಲ್ಲ ಅಂತಲ್ಲ. ಭಗವಂತ ಜೀವ ಯಾಕೆ? ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯ. ಅನಿರುದ್ಧ ರೂಪಿಯಾದ ಭಗವಂತನನ್ನು ಜೀವ ಅಂತ ಹೇಳ್ತಾರೆ. ಅವನು ಜೀವಯತಿ ಇತಿ ಜೀವ, ಈ ಜಗತ್ತಿನ ಎಲ್ಲ ಜೀವರನ್ನು ಆತ ಬದುಕುವಂತೆ ಮಾಡಿದವನಾದ್ದರಿಂದ ಅವನನ್ನು ಜೀವ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತ ಎಲ್ಲರನ್ನೂ ಬದುಕಿಸುವುದರಿಂದ ಜೀವ. ಈ ಜೀವ ತಾನು ಪ್ರಾಣಧಾರಣೆ ಮಾಡಬೇಕಾದ ಅನಿವಾರ್ಯತೆ ಉಳ್ಳವನಾದ್ದರಿಂದ ಜೀವ. ಆದ್ದರಿಂದ ಈ ಜೀವ ಇವನು ಪುನರ್ಭವ, ಮತ್ತೆ ಮತ್ತೆ ಪುನಃ ಮತ್ತೊಮ್ಮೆ ಭವ, ಹುಟ್ಟುವವನು ಅಂತ ಅದರ ತಾತ್ಪರ್ಯ. ಹೀಗೆ ಇದು ಯಾವುದೋ ಲಿಂಗದೇಹದ ವಿವರಣೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಇದು ಸ್ವಯಂ ಜೀವ ಸ್ವರೂಪದ ವಿವರಣವೇ ಆಗಿದೆ. ಅದನ್ನು ನಾವೀಗ ಇಲ್ಲಿ ನೋಡಿದ್ದೀವಿ. ಆಚಾರ್ಯರ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಕೂಡ ನಾವೀಗ ಇಲ್ಲಿ ಗಮನಿಸಬೇಕು. ಭಗವಂತನ ವಾಸುದೇವ ಮೊದಲಾದ ರೂಪಗಳನ್ನು ವರ್ಣನೆ ಮಾಡಿ ಆಯಿತು. ಆಮೇಲೆ ಬ್ರಹ್ಮಾಂಡ ಅನ್ನುವಂಥ ಅವನ ಪ್ರತಿಮೆಯನ್ನು ಕೂಡ ವರ್ಣನೆ ಮಾಡಿ ಆಯಿತು, ವಿಜಯಧ್ವಜರು ಹೇಳ್ತಾರೆ. ಮುಂದೆ ಜೀವನನ್ನು ವರ್ಣನೆ ಮಾಡ್ತಾರೆ. ಅತಃ ಪರಂ ಅಂದರೆ ಇವರಿಬ್ಬರಿಗಿಂತಲೂ ಭಿನ್ನವಾದದ್ದು, ಜಡಕ್ಕಿಂತಲೂ ಈಶ್ವರನಿಗಿಂತಲೂ ಭಿನ್ನವಾದ ರೂಪ ಏನಿದೆ ಅದೇ ಈ ಜೀವನ ರೂಪ ಅಂತ ಅದರ ತಾತ್ಪರ್ಯ. ಅವ್ಯಕ್ತಂ ಅಂದರೆ ಸೂಕ್ಷ್ಮವಾದದ್ದು, ಬಹಳ ಸೂಕ್ಷ್ಮವಾದದ್ದು. ಎಷ್ಟು ಸೂಕ್ಷ್ಮ ಅದನ್ನು ಶ್ವೇತಾಶ್ವತರ ಉಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ಬಾಲಾಗ್ರ ಶತಭಾಗಸ್ಯ ಚ ಶತಧಾ ಕಲ್ಪಿತಸ್ಯ ಚ ಪುನಃ ಸೂಕ್ಷ್ಮ ಭಾಗ ಸಜೀವ ಇತಿ ಕೀರ್ತಿತಃ. ಒಂದು ಕುದುರೆಯ ಅಥವಾ ಮತ್ತೊಂದು ಯಾವುದೋ ಪ್ರಾಣಿಯ ಬಾಲ, ಅದರ ತುದಿ, ಬಾಲದ ಕೂದಲೇ ಮೊದಲು ಬಹಳ ನಯವಾಗಿ ಎಳೆಯದಾಗಿರ್ತದೆ, ಬಹಳ ಸೂಕ್ಷ್ಮವಾಗಿರ್ತದೆ. ಅದರ ಒಂದು ತುದಿಯನ್ನು ಕತ್ತರಿಸಬೇಕು. ಅದನ್ನು 1000 ಭಾಗ ಮಾಡಿದರೆ ಅದೆಷ್ಟು ಸೂಕ್ಷ್ಮ ಇದ್ದೀತೋ ಅಷ್ಟು ಸೂಕ್ಷ್ಮ ಇರ್ತದಂತೆ ಈ ಜೀವನ ಸ್ವರೂಪ. ಹೀಗೆ ಇಷ್ಟು ಸೂಕ್ಷ್ಮವಾದದ್ದು ಅನಾದಿ ಕಾಲದಿಂದಲೂ ಯಾವತ್ತೂ ಈ ಗುಣಗಳನ್ನು ಬಿಟ್ಟು ಕೊಡುವಂಥದ್ದಲ್ಲ. ಆದ್ದರಿಂದ ಮತ್ತೆ ಮತ್ತೆ ಈತ ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ವಿಜಯಧ್ವಜರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಬಾಲದ ತುದಿಗಿಂತಲೂ ಬಹಳ ಸೂಕ್ಷ್ಮವಾಗಿರ್ತದೆ ಜೀವನ ಸ್ವರೂಪ ಅಂತ ನಾನು ನೆನಪು ಮಾಡ್ಕೊಂಡು ಹೇಳಿದೆ. ವಿಜಯಧ್ವಜರು ಅದನ್ನು ಹೇಳಲಿಲ್ಲ, ನಾನು ಅದನ್ನು ಕೇವಲ ನೆನಪು ಮಾಡ್ಕೊಂಡು ಹೇಳಿದೆ ಅಷ್ಟೆ. ಯಾದವಾರ್ಯರು ಹೀಗೆ ಅದನ್ನು ವ್ಯಾಖ್ಯಾನಿಸ್ತಾರೆ.
ಏವಂ ಕುಮಾರಾದಿ ದೇಹಾನ ಸನತ್ ಕುಮಾರ ಅನ್ನುವಂಥ ಭಗವಂತನ ರೂಪ ಏನಿದೆ ಅಲ್ಲಿಂದ ಭಗವಂತನ ಅವತಾರಗಳನ್ನು ವರ್ಣನೆ ಮಾಡಿದರು. ಜಡವನ್ನು ಕೂಡ ವರ್ಣನೆ ಮಾಡಿದರು, ನಾವು ಅದನ್ನೆಲ್ಲ ನೋಡಿದ್ದೇವೆ. ಈಗ ಈ ಜೀವನನ್ನು ವರ್ಣನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಹಿಂದೆ ಜಡವಾದ ರೂಪದ ಬಗ್ಗೆ ಬಂದಿದೆ, ಅದನ್ನೇ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ ಅಂತ ಯಾರು ಕೂಡ ಭ್ರಮಿಸಬಾರದು. ಅದ್ರ ಬಗ್ಗೆ ಸ್ಪಷ್ಟ ಇರಬೇಕು. ಅತಃ ಪರಂ, ಹಿಂದೆ ಹೇಳಿದ ಪರಮಾತ್ಮ ಮತ್ತು ಜಡಕ್ಕಿಂತಲೂ ಭಿನ್ನವಾದ ರೂಪ ಈ ಜೀವಂದು ಅಂತ ಅದರ ತಾತ್ಪರ್ಯ. ಅವ್ಯೂಢ ಅಂತ ಒಂದು ಶಬ್ದ ಇದೆ, ಅದು ತುಂಬ ವಿಚಿತ್ರವಾದದ್ದು. ಊಢ, ಊಢ, ಅವ್ಯೂಢ, 3 ಹಂತದಲ್ಲಿ ಅದನ್ನು ನಾವು ತಿಳ್ಕೋಬೇಕು. ಊಢ ಅಂದರೆ ಸ್ವೀಕಾರ ಮಾಡಲ್ಪಟ್ಟದ್ದು ಅಂತ ಅರ್ಥ. ವಹ ಪ್ರಾಪಣೆ ಅನ್ನೋ ಧಾತುವಿನಿಂದ ಅದು ಬಂದದ್ದು. ಅವ್ಯೂಢ ಅಂದರೆ ಸ್ವೀಕಾರ ಮಾಡಲ್ಪಡದೇ ಇರುವಂಥದ್ದು. ಊಢ ಅಂದರೆ ಸ್ವೀಕಾರ ಮಾಡಿದ್ದು. ಆದರೆ ಆ ಊಢ ಅನ್ನೋದಕ್ಕೆ ವಿ ಎನ್ನುವಂಥ ಉಪಸರ್ಗವನ್ನು ಸೇರಿಸಿದರೆ ಸ್ವೀಕಾರ ಮಾಡದೇ ಇದ್ದದ್ದು ಅಂತ ಅರ್ಥ ಆಗ್ತದೆ. ವಿ ಎನ್ನುವ ಉಪಸರ್ಗ ಕೆಲವು ಬಾರಿ ನಿಷೇಧವನ್ನು ಹೇಳ್ತದೆ, ಕೆಲವು ಬಾರಿ ವಿಶೇಷ ಅನ್ನೋ ಅರ್ಥವನ್ನು ಕೂಡ ಹೇಳ್ತದೆ. ನಮ್ಗೆ ಇದೆಲ್ಲ ಗೊತ್ತಿದೆ. ಇಲ್ಲಿ ಊಢ ಅಂದರೆ ಸ್ವೀಕಾರ ಮಾಡಿದ್ದು, ವ್ಯೂಢ ಅಂದರೆ ಅಸ್ವೀಕಾರ ಮಾಡಿದ್ದು, ಬಿಟ್ಟದ್ದು ಅಂತ ಅರ್ಥ. ಅದಕ್ಕೆ ಮತ್ತೊಂದು ನನ್ ಅಕಾರ ನಿಷೇಧವನ್ನು ಸೇರಿಸಿಬಿಟ್ರೆ 2 ನಿಷೇಧಗಳು, ಒಂದು ಅ ಮತ್ತೊಂದು ವಿ, ಇವೆರಡನ್ನೂ ಸೇರಿಸಿಬಿಟ್ರೆ ಸ್ವೀಕಾರ ಮಾಡಿದ್ದು ಎಂದು ಬಿಡದೇ ಇದ್ದದ್ದು ಅಂತ ಹೀಗೆ ಅದರ ಅರ್ಥ ಆಗಿಬಿಡ್ತದೆ. ಅದನ್ನೇ ಆಚಾರ್ಯ ತಾತ್ಪರ್ಯದಲ್ಲಿ ಕದಾಚಿದಪಿ ಅನಪಗತ ಸತ್ವಾದಿ ಗುಣಬ್ರಹ್ಮಿತಂ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಗುಣಬ್ರಹ್ಮಿತಂ ಅಂದರೆ ಆ ಗುಣಗಳಿಂದ ಕೂಡಿದ್ದು. ಅತಃ ಅಂದರೆ ಹಾಗಾದ್ರೆ ಒಟ್ಟಾರೆ ಆಭ್ಯಾಂ, ಈ ಜಡ ಮತ್ತು ಈಶ್ವರ ರೂಪಗಳಿಗಿಂತಲೂ ಭಿನ್ನವಾದ ರೂಪ ಈ ಜೀವಂದು. ಭಗವಂತನನ್ನ ಇವನು ಕಾಣಲಿಲ್ಲ, ಆದ್ದರಿಂದ ವಸ್ತು ಅನಿಸ್ಕೊಂಡಿರುವ ಭಗವಂತನನ್ನ ಇವನು ಕಾಣಲಿಲ್ಲ. ಆದ್ದರಿಂದ ಕಾಣಲಿಲ್ಲ ಯಾಕಂದರೆ ಕೇಳಲಿಲ್ಲ, ಮನನ ಮಾಡಲಿಲ್ಲ, ಧ್ಯಾನ ಮಾಡಲಿಲ್ಲ. ಆದ್ದರಿಂದ ಮತ್ತೆ ಇವನು ಸಂಸಾರದಲ್ಲಿ ಹುಟ್ಟುತ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗಿದು ವಿಜಯಧ್ವಜರ ಮತ್ತು ಯಾದವಾರ್ಯರ ಅಭಿಪ್ರಾಯಗಳನ್ನು ನಾವು ಆಲಿಸಿದ್ದೇವೆ. ಅಲ್ಲಿ ವಿಶೇಷ ಏನಿಲ್ಲ, ಇಬ್ಬರ ವ್ಯಾಖ್ಯಾನಗಳಲ್ಲಿ ಕೂಡ ಹೆಚ್ಚಿನ ವಿಶೇಷಗಳೇನಿಲ್ಲ. ಭಾಗವತಕ್ಕೆ ವ್ಯಾಖ್ಯಾನಗಳಿರುವಂತೆ ಭಾಗವತ ತಾತ್ಪರ್ಯಕ್ಕೂ ಕೂಡ ಅನೇಕ ವ್ಯಾಖ್ಯಾನಗಳಿವೆ. ಅದನ್ನು ನಾನು ಈ ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದೆ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಬೇಕಾದಂಥ ವಿಶೇಷ ಅರ್ಥಗಳನ್ನು ಭಾಗವತ ತಾತ್ಪರ್ಯ ದೀಪಿಕಾ ಅಥವಾ ಭಾಗವತ ತಾತ್ಪರ್ಯ ಪ್ರಬೋಧನೆ ಅದೇನೂ ಹೇಳಿಲ್ಲ. ಆದ್ದರಿಂದ ಅಲ್ಲಿರುವಂಥ ವಿಶೇಷ ಸಂಗತಿಗಳನ್ನು ನಾನು ಏನಾದ್ರು ಹೇಳಬೇಕಾಗಿಲ್ಲ. ಕೆಲವು ಕಡೆ ಭಿನ್ನಾಭಿಪ್ರಾಯ ಇದ್ದರೆ ಅಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಅಂತ ಅನ್ನೋದನ್ನು ನಾನು ಹೇಳ್ತಿದ್ದೆ. ಭಾಗವತದ ತಾತ್ಪರ್ಯವನ್ನು ವ್ಯಾಖ್ಯಾನ ಮಾಡಿರುವ ಪ್ರಬೋಧಿನಿ, ದೀಪಿಕಾ ಮತ್ತು ಯಾದವಾರ್ಯರ ನಡುವೆ ಏನಾದ್ರು ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಹೇಳ್ತಿದ್ದೆ. ಅಂಥದ್ದೇನು ವ್ಯತ್ಯಾಸ ಏನು ಇಲ್ಲಿ ಕಾಣಿಸೋದಿಲ್ಲ. ಆದ್ದರಿಂದ ಅವುಗಳನ್ನು ಕೂಡ ವಿಶೇಷವಾಗಿ ನೋಡಬೇಕಾದ ಅಗತ್ಯ ಇಲ್ಲ. ಹೀಗೆ ಈ ಶ್ಲೋಕವನ್ನೆಲ್ಲ ನೋಡಿದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಂಜೆ ಗೋವಿಂದಾಚಾರ್ಯರು ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ಕೂಡ ನಾವೀಗ ನೋಡಬೇಕು. ಆಚಾರ್ಯರು ಅನಾದಿಕಾಲೇ ಕದಾಚಿದಪಿ ಅನಪಗತ ಸತ್ವಾದಿ ಗುಣಬ್ರಹ್ಮಿತಂ ಅಂತ ಹೀಗೆ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ಗ್ರಂಥದ ಶ್ಲೋಕ ಏನೂ ಹೇಳಿಲ್ಲ, ಕೇವಲ ತಮ್ಮ ಮಾತುಗಳನ್ನು ಮಾತ್ರ ಹೇಳಿದ್ದಾರೆ. ಅನಾದಿಕಾಲೆ ಅಂತಿದೆಯಲ್ಲ, ಹಿಂದೂ ಯಾವತ್ತೂ ಈ ಜೀವ ತನ್ನ ಗುಣಗಳನ್ನು ಬಿಟ್ಟು ಕೊಟ್ಟದ್ದಿಲ್ಲ. ಸತ್ವರಜಸ ತಮಸ್ಸು ಅನ್ನುವಂಥ 3 ಗುಣಗಳು ಅದರಲ್ಲಿ ಇದ್ದೇ ಇರ್ತವೆ. ಇನ್ನು ಮುಂದೆ ಆತ ಸಂಸಾರಾವಸ್ಥೆಯಲ್ಲಿ ಮತ್ತು ಮುಕ್ತಿ ಅವಸ್ಥೆಯಲ್ಲಿಯೂ ಕೂಡ ಅವನಿಗೆ ಈ ಗುಣಗಳು ಹೋಗುವುದೇ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅನಾದಿ ಕಾಲದಲ್ಲಿ ಎಂದೂ ಆ ಸತ್ವರಜಸ್ತಮ ಗುಣಗಳು ಜೀವನನ್ನು ಬಿಟ್ಟಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಅನಾದಿ ಕಾಲದಲ್ಲಿ ಮತ್ತು ಕದಾಚಿದಪಿ ಮುಂದೆ ಕೂಡ, ಕದಾಚಿತನೋ ಒಂದು ಶಬ್ದಕ್ಕೆ ಸಾರ್ಥಕ್ಕೆ ಬರಬೇಕಾದ್ರೆ ಮುಂದೆ ಕೂಡ ಎಂದೂ ಈ ಜೀವ ಸತ್ವರಜಸ್ಸು ತಮಸ್ಸು ಅನ್ನೋ 3 ಗುಣಗಳನ್ನು ಬಿಟ್ಟು ಕೊಡುವುದಿಲ್ಲ. ಇವನು ಬಿಟ್ಟು ಕೊಡುವುದಿಲ್ಲ ಅನ್ನೋದಕ್ಕಿಂತ ಆ ಗುಣಗಳು ಇವನನ್ನು ಬಿಟ್ಟು ಹೋಗೋದಿಲ್ಲ, ಅವನ ಸ್ವರೂಪದಲ್ಲೇ ಅವಿರ್ತವೆ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಬಹಳ ಹಿಂದೆ ಒಂದು ಬಾರಿ ಭಗವದ್ಗೀತೆ ಪ್ರವಚನ ಮಾಡುವಾಗ
ಈ ವಿಷಯ ನಾನು ಹೇಳಿದ್ದೆ. ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳ ಬಗ್ಗೆ ನಾವು ಕೇಳಿದ ಕೂಡಲೇ ಸತ್ವಂ ರಜಸ್ತಮ ಇದು ಗುಣಾ ಪ್ರಕೃತಿ ಸಂಭವ, ಪ್ರಕೃತಿಯಲ್ಲಿರುವಂಥ 3 ಗುಣಗಳು ಅಂತಿಷ್ಟೇ ನಮಗೆ ಕೇಳಿ ಬರ್ತದೆ. ಆದರೆ ಒಂದು ವಿಚಾರ ನಮ್ಗೆ ಗೊತ್ತಿರಬೇಕು, ಪ್ರಕೃತಿಯಲ್ಲಿರುವ ಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳು ಅಲ್ಲದೇನೆ ಅಪ್ರಾಕೃತವಾದಂತಹ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳು ಕೂಡ ಇವೆ. ಇದನ್ನು ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಅನೇಕ ಮಾತುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಗೆ ಈ ಪ್ರಮೇಯ ದೀಪಿಕಾ ಮತ್ತು ನ್ಯಾಯ ದೀಪಿಕಾ ಅಂತ ಜಯತೀರ್ಥರ ಟೀಕೆಗಳಿವೆಯಲ್ಲ, ಅದರಲ್ಲಿ ಪ್ರಾಯ ನ್ಯಾಯ ದೀಪಿಕಾ ಭಾಗವತ ತಾತ್ಪರ್ಯಕ್ಕೆ, ಗೀತಾ ತಾತ್ಪರ್ಯಕ್ಕೆ ಜಯತೀರ್ಥರ ನ್ಯಾಯ ದೀಪಿಕಾ, ಅದರ ಟಿಪ್ಪಣಿಯಲ್ಲಿ ಸತ್ಯನಾಥ ಸ್ವಾಮಿಗಳು ಜೀವ ಸ್ವರೂಪದಲ್ಲೇ ಅಪ್ರಾಕೃತವಾದಂತಹ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿರ್ತವೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅದನ್ನ ಹಿಂದೆ ಹೇಳಿದ್ದೆ ನಾನು. ಅದು ಇರುವುದರಿಂದಲೇ ಕೆಲವರು ಜೀವರು ಸಾತ್ವಿಕರು, ಕೆಲವರು ರಾಜಸರು, ಕೆಲವರು ತಾಮಸರು ಅಂತ ಕರೆಸ್ಕೋತಾರೆ. ಆದ್ದರಿಂದ ಸಾತ್ವಿಕರು ಯಾವತ್ತೂ ಸಾತ್ವಿಕರಾಗೇ ಇರ್ತಾರೆ. ಮುಕ್ತಿಗೆ ಹೋದ್ಮೇಲೂ ಕೂಡ ಅವರು ಸಾತ್ವಿಕರಾಗೇ ಇರ್ತಾರೆ. ಮುಕ್ತಿ ಈ ತಮೋಯೋಗರಾದಂಥ ಜೀವರು ಕೂಡ ಭಗವಂತನನ್ನ ಭಾಗವತರನ್ನ ಪರಿಪರಿಯಾಗಿ ದ್ವೇಷಿಸಿ ಮುಂದೆ ದುರ್ಗತಿಗೆ ಹೋದ ಮೇಲೂ ಕೂಡ ಅವರು ತಾಮಸರಾಗೇ ಇರ್ತಾರೆ. ಅವರು ತಮೋ ಗುಣಗಳನ್ನೆಂದು ಕಳ್ಕೊಳ್ಳೋದಿಲ್ಲ. ರಾಜಸರಾದವರು ಹುಟ್ಟು ಸಾವು ಸ್ವರ್ಗ ನರಕ ಈ ಚಕ್ರದಲ್ಲಿ ತಿರುಗಾಡ್ತಾ ಇರ್ತಾರೆ. ಇಲ್ಲಿ ಈ ನಮ್ಮ ಶರೀರ ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳಿರೋದು ಅದು ಪ್ರಸಿದ್ಧವೇ. ಮತ್ತೆ ಎಲ್ಲಿಯವರೆಗೂ ನಾವು ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಭೌತ ದೇಹಗಳಲ್ಲಿ ಬದ್ಧರಾಗಿದ್ದೇವೋ ಅಲ್ಲಿವರೆಗೂ ಕೂಡ ಈ 3 ಗುಣಗಳು ನಮ್ಮನ್ನು ನಿಯಂತ್ರಿಸ್ತಾ ಇರ್ತವೆ. ಅದು ಕೂಡ ನಮಗೆ ಗೊತ್ತಿರುವಂಥ ವಿಚಾರಣೆ. ಅದಲ್ಲದೆ ಒಳಗಿನ 3 ಗುಣಗಳು ಕೂಡ ಅವು ನಮ್ಮನ್ನು ನಿಯಂತ್ರಿಸ್ತಾ ಇರ್ತವೆ. ಆದ್ರಿಂದಲೇ ಅವನನ್ನು ಸಾತ್ವಿಕ ಅಂತ ಕರೀತಾರೆ. ಮಹಾಸಾತ್ವಿಕನಾದಂಥ ಚತುರ್ಮುಖ ಬ್ರಹ್ಮನಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ರಜೋಗುಣ ತಮೋ ಗುಣಗಳು ಇದ್ದೇ ಇರ್ತವೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ರಜೋಗುಣ ತಮೋ ಗುಣಗಳೇ ಒಂದು ಪ್ರಮಾಣ ಹೆಚ್ಚಾಗ್ತದೆ. ಅದು ಹಿಂದೆ ಗೀತೆಯ 17-18ನೇ ಅಧ್ಯಾಯದಲ್ಲಿ ಬಂದದ್ದು ಗೊತ್ತಿದೆ. ದೇವತೆಗಳಲ್ಲಿ ಸಾತ್ವಿಕರು, ಸಾತ್ವಿಕ ರಾಜಸರು, ಹೀಗೆಲ್ಲ ವಿಭಾಗಗಳಿವೆ. ಸಾತ್ವಿಕ ತಾಮಸರು ಅಂತ ಹೀಗೆಲ್ಲ ವಿಭಾಗ ಇದೆ. ಸಾತ್ವಿಕ ರಾಜಸ ತಾಮಸ ಅನ್ನೋದು 3 ವಿಭಾಗ ಮಾತ್ರ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು. ಹಾಗೆ ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು, ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು ಅಂತ 9 ವಿಭಾಗ. ಈ 9 ಇದ್ದದನ್ನು ಮತ್ತೆ ಸಾತ್ವಿಕ ರಾಜಸ, ಸಾತ್ವಿಕ ಅಂತ ಹೀಗೆ ಮತ್ತೆ ಅದನ್ನು ವಿಭಾಗ ಮಾಡ್ತಾ ಹೋದರೆ 9 ಇದ್ದದನ್ನು 27 ರೀತಿಯಿಂದಲೂ ಕೂಡ ವಿಭಾಗ ಮಾಡಬಹುದು. ಸ್ಥೂಲವಾಗಿ ಇಷ್ಟು 9 ವಿಭಾಗ ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಗೀತಾ ವಿವೃತ್ತಿಯಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳು ಅದರ ಬಗ್ಗೆ ಅನೇಕ ವಿಷಯಗಳನ್ನು ವರ್ಣನೆ ಮಾಡೇ ಇದ್ದಾರೆ. ನಮ್ಮ ಜೀವ ಸ್ವರೂಪಭೂತವಾದಂಥ ದೇಹ ಏನಿದೆ, ಆ ದೇಹದಲ್ಲೇ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಅಪ್ರಾಕೃತವಾದ 3 ಗುಣಗಳಿರ್ತವೆ. ಆ ಗುಣಗಳೇ ನಮ್ಮನ್ನು ನಿಯಂತ್ರಿಸುವುದು. ಚತುರ್ಮುಖ ಬ್ರಹ್ಮನ ಬಗ್ಗೆ ಹೀಗೊಂದು ವರ್ಣನೆ ಇದೆ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ. ಚತುರ್ಮುಖ ಬ್ರಹ್ಮನ ಸ್ವರೂಪ ಶರೀರದಲ್ಲಿ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಜೀವಕೋಟಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವುದು ಆ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ. ರಜೋಗುಣಗಳು ಮತ್ತು ತಮೋ ಗುಣಗಳು ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುವುದು ಅವನ ದೇಹದಲ್ಲಿ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಮುಕ್ತಿಯೋಗ್ಯರೇ ಆದಂತಹ ಸಾತ್ವಿಕರೇ ಆದಂತಹ ಭಗವಂತನ ಭಕ್ತರೇ ಆದಂತಹ ಜೀವರಲ್ಲಿ ಕೂಡ ರಜೋಗುಣ ತಮೋ ಗುಣಗಳು ಇದ್ದೇ ಇರ್ತವೆ. ಕೆಳಗೆ ಬಂದಂತೆ ಹೆಚ್ಚಾಗ್ತವೆ, ಮೇಲ್ಮೇಲೆ ಹೋದಂತೆ ಕಡಿಮೆ ಆಗ್ತವೆ ಅಷ್ಟೇ. ಆದ್ದರಿಂದ ಈ ಅನಾದಿ ಕಾಲದಲ್ಲಿ ಮಾತ್ರ ಅಲ್ಲ, ಅನಂತ ಕಾಲಕ್ಕೂ ಕೂಡ ಚತುರ್ಮುಖ ಬ್ರಹ್ಮನಿಗಾಗಲಿ ಉಳಿದೆಲ್ಲ ಜೀವರಿಗಾಗಲಿ ಅವರ ಸ್ವರೂಪದಲ್ಲೇ ಒಂದಿಷ್ಟು ರಜೋಗುಣ ತಮೋ ಗುಣಗಳು ಇದ್ದೇ ಇರ್ತವೆ. ಇಷ್ಟನ್ನು ಗೋವಿಂದಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಆದರೆ ಅಲ್ಲಿ ಕೆಲವು ಅಭಿಪ್ರಾಯಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಕೂಡ ಇನ್ನಷ್ಟು ಮನನ ಮಾಡಬೇಕು ಅಂತ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅದು ಹೇಗೆ ಅಂದರೆ, ಈ ಸಂಸಾರದಲ್ಲಿ ಇದ್ದಾಗ ಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು ನಮ್ಮನ್ನು ನಿಯಂತ್ರಿಸ್ತವೆ. ಮತ್ತೆ
ಅಪ್ರಾಕೃತವಾದಂಥ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು ಕೂಡ ನಮ್ಮನ್ನು ನಿಯಂತ್ರಿಸ್ತವೆ. ಆದ್ದರಿಂದಲೇ ನಾವು ಸಾತ್ವಿಕರು ರಾಜಸರು ತಾಮಸರು ಅಂತ ಕರೆಸ್ಕೊಂಡಿರೋದು. ಸ್ವರೂಪ ಶರೀರದಲ್ಲಿರುವಂಥ ಸಾತ್ವಿಕ ರಾಜಸ ಸತ್ವ ರಜಸ ತಮಸ್ಸು ಅನ್ನೋ ಗುಣಗಳು ಮುಖ್ಯ. ಅದಕ್ಕನುಗುಣವಾಗಿ ಹೊರಗಿನ ಈ ಭೌತ ದೇಹ ಬಂದಿರ್ತದೆ. ಅದರಲ್ಲಿ ಸತ್ವ ರಜಸು ತಮಸ್ಸು ಅನ್ನೋ ಗುಣಗಳು ಕೂಡ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ, ಅವನನ್ನು ದೇಹದಲ್ಲಿ ಕಟ್ಟಿ ಹಾಕಿರ್ತಾರೆ. ಸೃಷ್ಟಿಯಲ್ಲಿ ರಜೋಗುಣಕ್ಕೆ ತಮೋಗುಣಕ್ಕೆ ಕೆಲಸ ಇದೆ. ಯಾಕಂದರೆ ಅನೇಕ ತಮೋಗುಣಗಳ ಆವೇಶ, ರಜೋಗುಣಗಳ ಆವೇಶ ಎಲ್ಲ ನಮಗೆ ಬರ್ತಿರ್ತದೆ. ಅನೇಕ ಜನ ದೇವತೆಗಳಿಗೂ ಕೂಡ ಅಂಥದ್ದೊಂದು ಏನೇನೋ ಬರ್ತಿರ್ತದೆ. ಚತುರ್ಮುಖ ಬ್ರಹ್ಮನಿಗೂ 2 ಬಾರಿ ಭಯ, ಮತ್ತೊಂದು 2 ಬಾರಿ ಅಜ್ಞಾನ, ಹೀಗೆಲ್ಲ ಬಂದದ್ದಿದೆ. ಮುಕ್ತಿಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಆ ರಜೋಗುಣ ತಮೋಗುಣಗಳ ಕಾರ್ಯ ಏನಿದೆ, ಬರೇ ಚತುರ್ಮುಖ ಬ್ರಹ್ಮನಿಗಲ್ಲ, ಉಳಿದ ಜೀವರಿಗಾದರೂ, ಸಾತ್ವಿಕರಾದಂಥ ಉಳಿದ ಯಾವುದೇ ಜೀವ, ಸಣ್ಣ ಜೀವ, ತೃಣಜೀವಕ್ಕಾದರೂ ಕೂಡ ಮುಕ್ತಿಯಲ್ಲಿ ಹೋದ ಮೇಲೆ ರಜೋಗುಣ ತಮೋಗುಣಗಳ ಕಾರ್ಯ ಏನಿದೆ ಅಂತ ಒಂದು ಪ್ರಶ್ನೆ. ಈ ಭೌತ ದೇಹಕ್ಕೆ ಸಂಬಂಧಪಟ್ಟಂಥ ಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅನ್ನೋದು 3 ಗುಣಗಳೇನಿವೆ, ಇವು ಚತುರ್ಮುಖ ಬ್ರಹ್ಮನಲ್ಲಿ ಆಗಲಿ ಉಳಿದ ಜೀವರಲ್ಲಿ ಆಗಲಿ ಯಾರಲ್ಲಿಯೂ ಕೆಲಸ ಮಾಡೋದೇ ಇಲ್ಲ. ಇವೆಲ್ಲ ಇರುವುದು ನಮ್ಮ ಭೌತ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಮತ್ತು ಲಿಂಗ ದೇಹದಲ್ಲಿ ಮಾತ್ರ. ಲಿಂಗ ದೇಹ ಒಂದು ಬಾರಿ ಹೊರಟು ಹೋಗಿಬಿಟ್ರೆ ಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಈ ಗುಣಗಳಿಗೆ ಕೆಲಸ ಇಲ್ಲವೇ ಇಲ್ಲ. ಆದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಸತ್ವ ರಜಸ್ಸು ತಮಸ್ಸು ಅಲ್ಲಿ ಇದ್ದಿತ್ತು. ಸತ್ವಗುಣವು ಕೂಡ ಅಲ್ಲಿ ಇರ್ತದೆ. ಆ ಸತ್ವಗುಣ ಅಲ್ಲಿ ಏನು ಮಾಡ್ತದೆ, ರಜೋಗುಣ ಏನು ಮಾಡ್ತದೆ, ತಮೋಗುಣ ಏನು ಮಾಡ್ತದೆ ಅಂತ ಹೀಗೊಂದು ಪ್ರಶ್ನೆ. ವಿಶೇಷತಃ ರಜೋಗುಣ ತಮೋಗುಣಗಳು ಏನು ಮಾಡ್ತವೆ? ಸತ್ವಗುಣ ಅಲ್ಲಿರೋದ್ರಿಂದ ಅವನಲ್ಲಿ ಆ ಮುಂದಿನ ಮುಕ್ತಿಯಲ್ಲೂ ಕೂಡ ಅವನು ಆರಾಧನೆ ಮಾಡ್ತಿರ್ತಾನೆ ಭಗವಂತನನ್ನು. ಆ ಭಗವಂತನನ್ನು ಕುರಿತು ಪಾರಾಯಣ ಮಾಡ್ತಾನೆ, ಅಧ್ಯಯನ ಮಾಡ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಅದು ಒಪ್ಪಬೇಕಾದ ವಿಷಯ. ರಜೋಗುಣ ತಮೋಗುಣಗಳು ಇದ್ದು ಏನು ಮಾಡ್ತವೆ ಅಂತ ಹೀಗೊಂದು ಪ್ರಶ್ನವನ್ನು ಅವರು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಾಯ ರಜೋಗುಣಗಳು ತಮೋಗುಣಗಳು ಆವಾಗ ಸುಪ್ತವಾಗಿ ಬಿಡ್ತವೆ ಅಷ್ಟೇ. ಇನ್ನು ಸುಪ್ತ ಆಗ್ತವೆ ಅಂತ ಹೇಳೋದು, ಸುಪ್ತ ಆಗೋದ್ರಿಂದ ಏನಾಗ್ತದೆ, ಮಲ್ಕೊಳ್ತವೆ ಅಂತ ಅರ್ಥ. ಮಲ್ಕೊಂಡಿದ್ದರಿಂದ ಮತ್ತೆ ಹೇಳ್ತದೆ ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಮತ್ತೆ ಯಾವಾಗ ಹೇಳ್ತದೆ ಅಂತ ಪ್ರಶ್ನೆ ಬರ್ತದೆ. ಅದಲ್ಲ, ನಿಷ್ಕ್ರಿಯ ಆಗಿಬಿಡ್ತವೆ ಫಾರ್ ಎವರ್. ಇನ್ನು ಯಾವ ಕಾಲಕ್ಕೂ ರಜೋಗುಣ ತಮೋಗುಣಗಳು ಮತ್ತೆ ಮೇಲೆ ಹೇಳದಂತೆ ಆ ಮುಕ್ತನಾದ ಜೀವನಲ್ಲಿ ನಿಷ್ಕ್ರಿಯ ಆಗಿ ಹೋಗಿಬಿಡ್ತವೆ. ಸತ್ವ ಮಾತ್ರ ಅವನಲ್ಲಿ ವಿಜೃಂಭಿಸ್ತಾ ಇರ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸ್ವರೂಪಕ್ಕೆ ಸಂಬಂಧಪಟ್ಟ ಸತ್ವ ರಜಸ್ಸು ತಮಸ್ಸು ಇವು. ಆದ್ದರಿಂದ ಅವು ಹೋಗುವುದೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಚತುರ್ಮುಖ ಬ್ರಹ್ಮನಲ್ಲೂ ಹೋಗೋದಿಲ್ಲ. ಆದರೆ ರಜೋಗುಣ ತಮೋಗುಣಗಳು ಪೂರ್ಣ ನಿಷ್ಕ್ರಿಯ ಆಗಿ ಹೋಗಿಬಿಟ್ಟಿರ್ತವೆ ಅಂತ ಅವರು ಗೋವಿಂದಾಚಾರ್ಯ ಅದರ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಆಚಾರ್ಯರು ಇಂಥವೆಲ್ಲ ವಿಷಯಗಳು, ಸೂಕ್ಷ್ಮ ವಿಷಯಗಳ ಬಗ್ಗೆ ಹೆಚ್ಚಿನ ವಿವರವನ್ನೇನು ಹೇಳಲಿಲ್ಲ. ಆದ್ದರಿಂದ ಹೀಗಾಗ್ತದೆ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನೀವು ಕೂಡ ಮನನ ಮಾಡಿ ಆಲೋಚನೆ ಮಾಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡಿಬೇಕು, ಮನನ ನಡಿಬೇಕು ಅಂತ ಗೋವಿಂದಾಚಾರ್ಯರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಸತ್ಯನಾಥ ಸ್ವಾಮಿಗಳು ಕೂಡ ಸ್ವರೂಪ ಶರೀರದಲ್ಲೇ ಅಪ್ರಾಕೃತವಾದ ಸತ್ವರಜಸ್ಸು ತಮಸ್ಸು ಅಂತ ಇರ್ತವೆ ಅಂತ ಹೇಳಿದ್ರಿಂದ, ಮತ್ತು ಅದನ್ನು ಮುಂದೆ ಗೋವಿಂದಾಚಾರ್ಯರು ಕೂಡ ಹೇಳಿದ್ರಿಂದ ನಾನು ಕೂಡ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಮತ್ತೆ ಎಷ್ಟೋ ಜನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಸ್ವರೂಪ ಶರೀರದಲ್ಲಿ ಅಪ್ರಾಕೃತವಾದ ಸತ್ವರಜಸ್ಸು ತಮಸ್ಸು ಅಂದ್ರೆ ಇರುವುದು ಅಂದ್ರೆ ಏನು? ಸತ್ವರಜಸ್ಸು ತಮಸ್ಸು ಅಂದ್ರೆ ಕೇವಲ ಪ್ರಾಕೃತವೇ ಅದು. ಅಪ್ರಾಕೃತ ಇರುವುದು ಹೇಗೆ ಸಾಧ್ಯ ಅಂತಲೇ ಅನೇಕ ಜನ ಆರ್ಗ್ಯೂ ಮಾಡಿದವರಿದ್ದಾರೆ. ಆದರೆ ಈಗಾಗಲೇ ನಾನು ಹೇಳಿದಂತೆ ಸತ್ಯನಾಥ ಸ್ವಾಮಿಗಳು ಮತ್ತು ಗೋವಿಂದಾಚಾರ್ಯರು ಅದನ್ನು ಹೇಳಿದ್ರಿಂದ ನನಗೂ ಕೂಡ ಅದು ಮನವರಿಕೆ ಆಗಿದೆ. ಸ್ವರೂಪ ಶರೀರದಲ್ಲೇ ಸತ್ವರಜಸ್ಸು ತಮಸ್ಸು ಅನ್ನೋದು ಇರ್ತವೆ. ಅವು ಹಿಂದೆ ಏನು ಮಾಡ್ತವೆ ಮುಂದೆ ಮುಕ್ತಿಯಲ್ಲಿ ಅದು ನಮ್ಗೆ ಗೊತ್ತಿಲ್ಲ. ಇರ್ತವೆ, ಇಷ್ಟು ನಾವು ತಿಳ್ಕೊಂಡಿದ್ದೀವಿ. ನಿಷ್ಕ್ರಿಯ ಆಗ್ತವೆ ಪ್ರಾಯ ರಜೋಗುಣ ತಮೋಗುಣಗಳು ಅಂತಿಷ್ಟು ಗೊತ್ತಾಗ್ತದೆ. ಅಂತೂ ಮುಂದೆ ಮುಕ್ತಿಗೆ ಹೋದ ಮೇಲೆ ನಾವು ಹೇಗಿರಬೇಕು, ಆ ಗುಣಗಳು ಹೇಗಿರಬೇಕು, ನಮ್ಮ ಕೈಯಿಂದ ಏನು ಕೆಲಸ ನಡಿಬೇಕು ಅನ್ನೋದನ್ನು ಮುಕ್ತಾನ ಪರಮಾಗತಿ ಏನು ಕರ್ಸ್ಕೊಂಡಿರುವಂಥ ಭಗವಂತ ಅದನ್ನು ತಾನೇ ನೋಡ್ತಾನೆ, ಅದನ್ನು ಸೂಪರ್ವೈಸ್ ಮಾಡ್ತಾನೆ. ಅದ್ರ ಬಗ್ಗೆ ಏನು ನಾವು ತಲೆ ಕೆಡಿಸ್ಕೊಳ್ಬೇಕಾದ ಕಾರಣ ಇಲ್ಲ. ಮತ್ತು ಗೋವಿಂದಾಚಾರ್ಯ ಅನಾದಿ ಕಾಲ ಅಂದರೆ ಹಿಂದೆಂದೂ ಕೂಡ, ಕದಾಚಿತಪಿ ಇನ್ನು ಮುಂದೆಂದೂ ಕೂಡ ಅಂತನೂ ಅರ್ಥ ಮಾಡಬೇಕು. ಅದಕ್ಕೆ ಕದಾಚಿತಪಿ ಅಂತ ಅನ್ನೋ ಶಬ್ದ ಬರಬೇಕಾದ್ರೆ, ಕದಾಚಿತಪಿ ಅನ್ನೋ ಶಬ್ದಕ್ಕೆ ಸಾರ್ಥಕ್ಕೆ ಬರಬೇಕಾದ್ರೆ ಮುಂದೂ ಕೂಡ ಅಂತ ಅರ್ಥ ಮಾಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಅದು ನನಗೂ ಚೆನ್ನಾಗಿ ಕಂಡದ್ರಿಂದ ಆ ಒಂದು ಅರ್ಥವನ್ನು ಹೇಳಿದ್ದೇನೆ. ಸಂಸಾರದಲ್ಲಿ ನಾವು ಯಾಕೆ ತೊಳಲಾಡ್ತಾ ಇದ್ದೀವಿ ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ಆ ಶ್ಲೋಕ ಹೇಳಿದೆ.
ಕೇಳಬೇಕಾದ ವಸ್ತುವಿನ ಕುರಿತು ಕೇಳಲಿಲ್ಲ, ಆ ವಸ್ತುವಿನ ಬಗ್ಗೆ ಮನನ ಮಾಡಬೇಕಾಗಿತ್ತು, ಮನನ ಮಾಡಲಿಲ್ಲ, ಧ್ಯಾನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದ್ದರಿಂದ ಅದನ್ನು ನೋಡಲಿಲ್ಲ. ಆದ್ದರಿಂದ ಇದೇ ಸ್ಥೂಲವಾದ ಜಗತ್ತನ್ನೇ ನೋಡ್ತಾ ಕೇಳ್ತಾ ಇದರಲ್ಲೇ ನಾವು ತೊಡಲಾಡ್ತಾ ಇದ್ದೀವಿ ಅಂತರ್ಥ. ವಸ್ತು ನಮ್ಮ ಒಳಗೆ ವಾಸ ಮಾಡಿಕೊಂಡು ನಮ್ಮನ್ನು ಪ್ರೇರಿಸ್ತಾ ಇರುವುದರಿಂದ ವಸ್ತು ಅಂತ ಕರೀತಾರೆ. ನಮ್ಮ ಎಲ್ಲ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ಯಾವ ಭಗವಂತನಿಂದ ನಡೀತಾವೋ, ಯಾವ ಭಗವಂತನ ಪ್ರೇರಣೆಯಿಂದ ನಡೀತಾವೋ ಅದರ ಬಗ್ಗೆ ಒಂದಿಷ್ಟು ನೀವು ಗಮನ ಹರಿಸ್ಬೇಕಾಗಿತ್ತಲ್ಲ. ಯಾ ಆತ್ಮ ಅಪಹತ ಪಾಪ ವಿಜರಃ ವಿಮೃತ್ಯು ಅಪಿಪಾಸಃ ಅವಿಜಿಗತ್ಸಃ ಸತ್ಯ ಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಛಾಂದೋಗ್ಯೋಪನಿಷತ್ತು. ನಿಮ್ಮ ಶರೀರಕ್ಕೆ ಮುಪ್ಪಿದೆ, ಸಾವಿದೆ, ಹಸಿವು ನೀರಡಿಕೆ ಇದೆ, ನಮ್ಮ ಎಲ್ಲ ಸಂಕಲ್ಪಗಳು ಈಡೇರೋದಿಲ್ಲ, ಮಿಥ್ಯಾ ಆಗಿ ಹೋಗ್ತವೆ. ಇಂಥ ದುರ್ದಶೆ ನಮ್ಮದು. ಭಗವಂತ ಮಾತ್ರ ಯಾ ಆತ್ಮ ಅಪಹತ ಪಾಪ, ಯಾವುದೇ ಪಾಪ ಅವನಲ್ಲಿ ತಪ್ಪು ಕೆಲಸ ಅವನಿಂದ ನಡೆಯೋದಿಲ್ಲ. ವಿಜರ ಮುಪ್ಪಿಲ್ಲ, ಸಾವಿಲ್ಲ, ಹಸಿವು ನೀರಡಿಕೆಗಳಿಲ್ಲ, ಸತ್ಯಕಾಮ ಸತ್ಯ ಸಂಕಲ್ಪ, ಅವನ ಎಲ್ಲ ಅಪೇಕ್ಷೆಗಳು ಅವನ ಆಲೋಚನೆಗಳು ಯಾವತ್ತೂ ಕೂಡ ಸತ್ಯವೇ. ಸೋನ್ವೇಷ್ಟವ್ಯ, ಅವನ ಕುರಿತು ಜಿಜ್ಞಾಸೆ ಮಾಡಿರಿ, ಅವನನ್ನು ಹುಡುಕುವ ಪ್ರಯತ್ನ ಮಾಡಿರಿ ಛಾಂದೋಗ್ಯೋಪನಿಷತ್ತು ಹೇಳಿದೆ. ಇದು ಜೀವನದ ಗುರಿ. ಆ ವಸ್ತುವಿನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿತ್ತು. ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಅದನ್ನು ಮನಸ್ಸಿಂದ ಸಾಕ್ಷಾತ್ಕರಿಸ್ಕೊಂಡು ಮುಂದೆ ಸ್ವರೂಪದಿಂದ ಸಾಕ್ಷಾತ್ಕರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ಯಾವ ಪ್ರಯತ್ನವೂ ಮಾಡ್ತಿಲ್ಲ. ಆದ್ದರಿಂದ ಮತ್ತೆ ನಾವು ಈ ಸಂಸಾರದಲ್ಲೇ ಹುಟ್ಟುತ್ತಾ ಇದ್ದೇವೆ, ತೊಳಲಾಡ್ತಾ ಇದ್ದೀವಿ ಅಂತ ಅದರ ತಾತ್ಪರ್ಯ. ಹೀಗೆ ಈ ಮೊದಲ ಸ್ಕಂದದ 3ನೇ ಅಧ್ಯಾಯದ 32ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶೇಷಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.